ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ವೈಕುಂಠ ಏಕಾದಶಿ. ಸೊ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಹಾಗಾಗಿ ನಮ್ಮ ಮನೆಯವರೆಲ್ಲ ಹೋಗ್ತಾರೆ. ಹಾಗೆ ಇಲ್ಲಿ ನಾನು ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕ್ತಾಯಿದ್ದೀನಿ. ಇವತ್ತು ದೀಪ ಹಚ್ಚೋಕ್ಕಾಗೋದಿಲ್ಲ, ಸೊ ಜಸ್ಟ್ ನಾನು ರಂಗೋಲಿ ಮಾತ್ರ ಬಿಡಿಸ್ತೀನಿ. ಇದು 6ರಿಂದ 6 ಚುಕ್ಕಿ ರಂಗೋಲಿ, ಇದಕ್ಕೆ ಮುಂಚೆನೂ ಬಿಡಿಸಿದೆ. ಸೊ ಇವತ್ತು ಇದೇ ಬಿಡಿಸೋಣ ಅಂದ್ಬಿಟ್ಟು ಇವಾಗ ಬಿಡಿಸ್ತಾ ಇದ್ದೀನಿ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಎಣ್ಣೆ ಬದನೆಕಾಯಿ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ಕಡಲೆಕಾಯಿ ಬೀಜನೆಲ್ಲ ಮೊದಲೇ ಹುರ್ಕೊಂಡಿದ್ದೆ, ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೆ. ಅದನ್ನು ಇವಾಗ ಒಂದು ಜಾರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಎಳ್ಳು ಬಂದು 2 ಸ್ಪೂನಷ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ನಾನು ಈರುಳ್ಳಿಯಲ್ಲಿ ಒಂದೂವರೆ ಈರುಳ್ಳಿ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಹಿಡಿ ಬೆಳ್ಳುಳ್ಳಿ, ಸೊ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೊ ಇವಾಗ ರುಬ್ಕೋತೀನಿ. ಹಾಗೆ ಇಲ್ಲಿ ನಾನು ಬೇಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ, ನಾರ್ಮಲ್ ಖಾರ ಮೆಣಸಿನ್ಕಾಯಿ ಬರುತ್ತೆ ನೋಡಿ, ಅದು ಒಂದು 3, ಬೇಡಿಗೆ ಮೆಣಸಿನ್ಕಾಯಿ ಒಂದು 4 ಹಾಕಿದ್ದೀನಿ ಕಲರ್ ಬರಲಿ ಅಂದ್ಬಿಟ್ಟು. ಇಲ್ಲಿ ನಾನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸೊ ಅದನ್ನು ಸಪ್ರೇಟಾಗಿ ಪ್ಲೇಟಲ್ಲಿ ಇಟ್ಟಿದ್ದೀನಿ. ಬೇಕಾದರೆ ಹುಣಸೆಹಣ್ಣು ರಸ ಮಾಡಿ ಕೂಡ ಸಾರಿಗೆ ಡೈರೆಕ್ಟಾಗಿ ಹಾಕ್ಬೋದು. ನಾನು ಮಿಕ್ಸಿಯಲ್ಲೇ ಹಾಕೋಣ ಅಂದ್ಬಿಟ್ಟು ಸೊ ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ. ಇವಾಗ ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಖಾರದ ಪುಡಿ. ಹಾಗೆ ಒಂದು 5ರಿಂದ 6 ಕ್ಯಾಶ್ಯೂಸು. ಇದನ್ನು ಸ್ವಲ್ಪ ಕೋರ್ಸಾಗಿ ಪೌಡ್ರ್ ಮಾಡಿಕೊಂಡೆ. ಆ್ಯಕ್ಚುಲಿ ಇದು ನೀರು ಹಾಕದೆ ಪೌಡ್ರ್ ಮಾಡಬೇಕಿತ್ತು, ಬಟ್ ಉಪ್ಪು ಹಾಕೋದು ಮರ್ತೋಗ್ಬಿಟ್ಟಿದೆ. ಹಂಗಾಗಿ ನಾನು ಇವಾಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸಿ ಮತ್ತು ಒಂದು ಸ್ವಲ್ಪ ಕೋರ್ಸಾಗಿ ಪೌಡ್ರ್ ಮಾಡಿಕೊಂಡು ಇವಾಗ ನಾನು ಹುಣಸೆಹಣ್ಣು ಮತ್ತು ಟೊಮೆಟೊ ಏನಿದೆ ಅದನ್ನೆಲ್ಲ ಹಾಕಿ ಇವಾಗ ಈ ರೀತಿ ಮಾಡ್ಕೊಂಡಿದ್ದೀನಿ ಮಸಾಲೆ. ಸೊ ಒಂದು ಕಡೆ ನೀವೇ ನೋಡ್ಬೋದು, ಎಣ್ಣೆ ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ.
ಆ್ಯಕ್ಚುಲಿ ಏನು ಮಾಡೋಣ ಅಂತ ಯೋಚನೆ ಮಾಡಿ ಇವತ್ತು ಎಣ್ಣೆ ಬದನೆಕಾಯಿ ಮಾಡಿ ತುಂಬ ದಿವಸ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಎಣ್ಣೆ ಬದನೆಕಾಯಿ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಮುಂಚೆ ಕೂಡ ತುಂಬ ಸರಿ ಮಾಡಿದ್ದೀನಿ. ಸೊ ಹಾಗೆ ತಿಂದು ತುಂಬ ದಿವಸ ಆಯಿತು, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಎಣ್ಣೆ ಬದನೆಕಾಯಿ ಎಲ್ಲ ಸಣ್ಣ ಸಣ್ಣದೇ ತೊಗೊಂಡೆ, ಕೆಲವುದೆಲ್ಲ ಸ್ವಲ್ಪ ಹುಳ ಆಗಿತ್ತು. ಸೊ ಅದನ್ನು ಮಾತ್ರ ಕಟ್ ಮಾಡಿ ಮಿಕ್ಕಿದ್ದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸ್ಪೂನಿಂದನೇ ಮಸಾಲೆ ಎಲ್ಲ ತುಂಬ್ತಾ ಇದ್ದೀನಿ. ಸೊ ಇವಾಗ ನಾನು ಎಲ್ಲ ಬದನೆಕಾಯಿದು ಬದನೆಕಾಯಿಗೆ ಮಸಾಲೆ ಎಲ್ಲ ತುಂಬಿಟ್ಟಿದ್ದೀನಿ ನೋಡಿ, ಈ ರೀತಿ ಆಗಿದೆ. ಇವಾಗ ನಾನು ಒಂದು ಪ್ಯಾನಲ್ಲಿ ಒಂಚೂರು ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಹಾಕಿದ ಮೇಲೆ ಒಂಚೂರು ಜೀರಿಗೆನ ಹಾಕ್ತಾಯಿದ್ದೀನಿ. ಸೊ ಜೀರಿಗೆ ಬಂದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು ಅಂದರೆ ಮೆಣಸು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಮೆಣಸು ಇವಾಗ ಸ್ವಲ್ಪ ಎಲ್ಲದಕ್ಕೂ ಬಳಸೋಕ್ಕೆ ಶುರು ಮಾಡಿದ್ದೀನಿ, ಯಾಕಂದರೆ ಕೊರೋನಾ ಅಂತ ಬಡ್ಕೋತಾ ಇದ್ದಾರೆ. ಸೊ ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾನು ಇದಕ್ಕೆ ಮಸಾಲೆ ಏನು ತುಂಬಿದೆ ನೋಡಿ ಬದನೆಕಾಯಿಗೆ, ಅದನ್ನೆಲ್ಲ ಒಂದೊಂದಾಗಿ ಇದರಲ್ಲಿ ಸೇರಿಸ್ತೀನಿ. ಸೊ ನಾನು ಹೇಳ್ದಂಗೆ ಕೆಲವು ಬದನೆಕಾಯಿ ಎಲ್ಲ ಹುಳ ಆಗಿತ್ತು ನೋಡಿ, ಆ ಹುಳ ಪಾಟೆಲ್ಲ ತೆಗೆದ್ಬಿಟ್ಟು ಅರ್ಧ ಹೋಳನ್ನ ಹಾಕಿದ್ದೀನಿ. ಸೊ ನಾನು ಕೊರೋನಾ ಬಗ್ಗೆ ಹಂಗೆ ಹೇಳಿದೆ ಅಂತ ಅಂದ್ಕೋಬೇಡಿ, ಯಾಕಂದರೆ ನನಗೆ ಕೊರೋನಾ ವರ್ಡ್ ಕೇಳಿದ್ರೇ ತುಂಬ ಬೇಜಾರಾಗುತ್ತೆ ಮತ್ತು ಅದರಿಂದ ನಾನು ತುಂಬ ಸಫರ್ ಆಗಿದ್ದೀನಿ. ಹಾಗಾಗಿ ಒಂಥರ ಇರಿಟೇಷನ್, ಆ ವರ್ಡ್ ಕೇಳಿದ್ರೇ ಒಂಥರ ಇರಿಟೇಷನ್ನು. ಸೊ ಆ ವರ್ಡ್ನ ನಾನು ಮನೇಲಿ ಜಾಸ್ತಿ ಬಳಸೋದಿಲ್ಲ, ಅಥವಾ ಯಾರಾದರೂ ಹೇಳಿದ್ರು ಕೂಡ ಆ ಹೆಸರೇ ತೆಗಿಲೇಬೇಡ ಅಂತ ಹೇಳ್ತೀನಿ. ಬಿಕಾಸ್ ಅದರಿಂದ ನಾನು ಕಳ್ಕೊಂಡಿದ್ದೆ ಜಾಸ್ತಿ. ಹಾಗಾಗಿ ನನಗೆ ಆ ವರ್ಡು ಇಷ್ಟ ಆಗೋಲ್ಲ, ಆ ಪೀರಿಯಡು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಆ ರೀತಿ ಹೇಳಿದೆ. ಸೊ ಇವಾಗ ನಾನು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಉಪ್ಪನ್ನ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಫ್ರೈ ಮಾಡ್ಕೋತೀನಿ. ಸೊ ನಾನೇ ಅಂತಲ್ಲ, ಇವಾಗ ಆ ಪೀರಿಯಡಲ್ಲಿ ತುಂಬ ಜನ ತುಂಬ ಕಳ್ಕೊಂಡಿದ್ದಾರೆ. ಹೇಳೋಕ್ಕಾಗಲ್ಲ ಅಂಥ ಸಿಚುವೇಶನ್ನೆಲ್ಲ ಫೇಸ್ ಮಾಡಿದ್ದಾರೆ, ಮತ್ತು ನಮ್ಗೆ ಇಷ್ಟ ಆದವ್ರನ್ನೆಲ್ಲ ಕಳ್ಕೊಂಡಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬಳು ಅಂತ ಹೇಳ್ತೀನಿ. ಬಟ್ ಆ ವರ್ಡು ನನಗೆ ತುಂಬ ಇರಿಟೇಟ್ ಆಗುತ್ತೆ, ಏನೇನೋ ನೆನಪು ಬರುತ್ತೆ. ಹಾಗಾಗಿ ನನಗೆ ಅದು ಇಷ್ಟನೇ ಆಗೋದಿಲ್ಲ. ಹಾಗಾಗಿ ನಾನು ಇವಾಗಿಂದನೇ ಏನು ಹೇಳ್ತಾರೆ, ಅದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಮಾಡೋದು ಸ್ವಲ್ಪ ಚೇಂಜಸ್ ಅಡುಗೆಯಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ನಿಮ್ಗೇನು ಅನಿಸುತ್ತೆ ಅದು ನನಗೆ ಗೊತ್ತಿಲ್ಲ. ಸೊ ನನಗೇನು ಅನಿಸುತ್ತೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ಉಪ್ಪೆಲ್ಲ ಹಾಕಿದ ಮೇಲೆ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿದೆ. ಸೊ ಬೇಯಿಸಿದಾದ್ಮೇಲೆ ಇವಾಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಇವಾಗ ಮಸಾಲೆ ಏನು ಉಳಿದಿತ್ತು ನೋಡಿ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ನೀರು ಹಾಕಿದ್ದೀನಿ. ಸೊ ಇವಾಗ ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ ಸಾರು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಮತ್ತೊಂದು ಸ್ವಲ್ಪ ಕೂಡ ನೀರು ಹಾಕ್ತೀನಿ, ಯಾಕಂದರೆ ಇದು ಕುದೀತಾ ಇನ್ನೂ ಗಟ್ಟಿ ಆಗುತ್ತೆ. ಮತ್ತು ನಾನು 2 ಟೈಮ್ಗೆ ಮಾಡೋದ್ರಿಂದ ಸ್ವಲ್ಪ ನೀರಿಲ್ಲಿ ಜಾಸ್ತಿನೇ ಹಾಕ್ತೀನಿ. ಸೊ ನಿಮಗೆ ಬೇಕಾದರೆ ನೀವು ನಿಮಗೆ ಯಾವ ರೀತಿ ಬೇಕೋ, ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ರೀತಿ ಮಾಡ್ಕೋಬೋದು. ನೀರು ಹಾಕಿದ್ರಿಂದ ಒಂಚೂರು ಉಪ್ಪು ಕಮ್ಮಿ ಆಗಿರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ. ಹಾಗೆ ನಾನು ಖಾರಕ್ಕೆ ಬಳಸಿರೋದು ಬೇಡಿಗೆ ಮೆಣಸಿನ್ಕಾಯಿ, ಬರೀ 3 ಖಾರದ ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಣಗಿದ ಮೆಣಸಿನ್ಕಾಯಿ. ಸೊ ಹಾಗಾಗಿ ಇನ್ನೊಂಚೂರು ಕೂಡ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ತೀನಿ. ಈಗ ನಾನು 1 ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಹಾಗೆ ಇವಾಗ ಧನಿಯಾ ಪೌಡ್ರ್ ಕೂಡ 1 ಸ್ಪೂನಷ್ಟು ಹಾಕ್ತೀನಿ. ಈಗ ಒಂದು ಸೈಡಲ್ಲಿ ರೈಸ್ ಕೂಡ ಇಟ್ಟಿದ್ದೀನಿ ಆಗೋದಕ್ಕೆ. ಸೊ ಇವಾಗ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ. ಸೊ ಎಲ್ಲ ಮಿಕ್ಸ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಅದು ಕುದೀಲಿ ಅಂತ ಕ್ಲೋಸ್ ಮಾಡಿ ಇಡ್ತೀನಿ, ಯಾಕಂದರೆ ಬದನೆಕಾಯಿ ಎಲ್ಲ ಬೆಂದಿದೆ. ಇವಾಗ ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಇನ್ನೊಂದು 30 ಸೆಕೆಂಡ್ಸ್ ಬೇಯಲಿ ಅಂತ ಕ್ಲೋಸ್ ಮಾಡಿ ಇಡ್ತೀನಿ ನಾನು. ಸೊ ಆಗ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಅಂದ್ಬಿಟ್ಟು ಒಂದು 30 ಸೆಕೆಂಡ್ಸ್ ಕ್ಲೋಸ್ ಮಾಡಿ ಇಟ್ಟರೆ ಆಮೇಲೆ ಆಫ್ ಮಾಡಿಬಿಡ್ತೀನಿ. ಸೊ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿರೋದ್ರಿಂದ ನಾನು ಮಾರ್ಕೆಟ್ಗೆ ಹೋಗಿಲ್ಲ. ಆಲ್ಮೋಸ್ಟ್ ಎಲ್ಲ ತರಕಾರಿ ಖಾಲಿ ಆಗಿದೆ ಮನೇಲಿ. ಸೊ ತರಕಾರಿ ತರಬೇಕು, ಹಾಗಾಗಿ ನಾನು ಇಲ್ಲಿ ಯಾವುದಕ್ಕೂ ಕೊತ್ತಂಬರಿ ಸೊಪ್ಪು ಬಳಸ್ತಾ ಇಲ್ಲ. ಸೊ ಈ ಕಡೆ ನಾನು ಚಪಾತಿನ ಲಟ್ಟಿಸ್ತಾ ಇದ್ದೀನಿ.
ಇವತ್ತು ನಾನು ಡಬಲ್ ಲೇಯರ್ ಚಪಾತಿ ಮಾಡ್ತಾಯಿಲ್ಲ, ಪುಲ್ಕ ಮಾಡೋಣ ಅಂದ್ಬಿಟ್ಟು ಸಣ್ಣ ಸಣ್ಣ ಚಪಾತಿನೇ ಮಾಡ್ತಾಯಿದ್ದೀನಿ. ಸೊ ಇವಾಗ ಚಪಾತಿ ಎಲ್ಲ ಲಟ್ಸ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು ಮತ್ತು ಇನ್ನೊಂದು ಕಡೆ ಬೇಯಿಸ್ತಾ ಇದ್ದೀನಿ. ಸೊ ಇವಾಗ ನೋಡಿ ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಗ್ಯಾಸ್ ಆರಿಸಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಕ್ಲೋಸ್ ಮಾಡಿ ಆದಮೇಲೆ ಚಪಾತಿನ ಮಾಡ್ತೀನಿ ನಾನು. ಸೊ ನಾನು ಲಟ್ಸೋ ತನಕ ಒಂದೆರಡು ಚಪಾತಿ ನಮ್ಮ ಅಕ್ಕ ಸುಟ್ಕೊಟ್ಲು. ಸೊ ಇವಾಗ ನಾನು ಸುಡ್ತಾ ಇದ್ದೀನಿ. ನೋಡಿ ತುಂಬ ತೆಳ್ಳಗೆ ಮಾಡಿದ್ದೀನಿ, ಹಾಗೆ ಹಿಟ್ಟು ಸ್ವಲ್ಪನೇ ಇದ್ದಿತ್ತು. ಸೊ ಹಾಗಾಗಿ ಎಲ್ಲರಿಗೂ ಮ್ಯಾನೇಜ್ ಆಗಲಿ ಅಂದ್ಬಿಟ್ಟು ತುಂಬ ಸಣ್ಣಗೆ ಲಟ್ಸಿದ್ದೀನಿ ನಾನು. ಸೊ ಹಾಗೆ ಇಲ್ಲಿ 9 ಚಪಾತಿ ಆಯಿತು. ಸೊ ತುಂಬ ಚಿಕ್ಕ ಚಿಕ್ಕ ಚಪಾತಿ ಆಯಿತು. ಸೊ ಇವತ್ತಿನ ವೀಡಿಯೋ ಅಷ್ಟೇನು ಲೆಂತಿ ವೀಡಿಯೋ ಆಗಿರಲ್ಲ, ತುಂಬ ಸಣ್ಣ ವೀಡಿಯೋ. ಸೊ ಇವಾಗ ಚಪಾತಿನೆಲ್ಲ ಮಾಡಿಬಿಟ್ಟು ಮತ್ತು ರೈಸ್ ಮಾಡಿ ಎಲ್ಲರಿಗೂ ಊಟ ಹಾಕಿ ಕೊಡ್ತಾಯಿದ್ದೀನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸೊ ಎಲ್ಲರೂ ಮನೇಲೇ ಇದ್ದಾರೆ. ಯಶ್ ಕೂಡ ಬಂದಿದ್ದಾನೆ, ಇನ್ನು ರಜಾ ಶುರುವಾಗಿದೆ ಅವನಿಗೆ. ಇನ್ನು 2ನೇ ತಾರೀಕೆ ಅವನಿಗೆ ಸ್ಕೂಲ್ ರಿಓಪನ್ನು. ಸೊ ನೋಡಿ ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡಿ ನಮ್ಮ ಯಜಮಾನ್ರಿಗೆ ಕೊಡ್ತಾಯಿದ್ದೀನಿ. ಈಗ ಸಂಜೆ ಮೇಲೆ ನಮ್ಮ ಅಕ್ಕ ಮತ್ತು ನಮ್ಮ ಯಜಮಾನ್ರು ಎಷ್ಟು 3 ಜನ ದೇವಸ್ಥಾನಕ್ಕೆ ಹೋದರು. ಸೊ ನಾನು ಹೋಗಂಗಿರಲಿಲ್ಲ, ಹಂಗಾಗಿ ಹೋಗಿಲ್ಲ. ಸೊ ಅಲ್ಲೇ ಅವರು ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ರು. ಸೊ ಅವ್ರಿಗೆ ಈ ವರ್ಷ ತುಂಬ ಬೇಗ ದರ್ಶನ ಆಯ್ತಂತೆ, 15 ನಿಮಿಷದಲ್ಲೇ ಆಯ್ತಂತೆ. ಸೊ ಅವ್ರು ಅದನ್ನೇ ಹೇಳ್ತಾಯಿದ್ರು ಮನೆಗೆ ಬಂದಮೇಲೆ. ಸೊ ಅದನ್ನೇ ಕೆಲವು ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ವಿಡಿಯೋ ತೆಗಿಯೋ ಪರ್ಮಿಷನ್ ಇಲ್ಲ, ಬಟ್ ಇವರು ಸ್ವಲ್ಪ ತಕ್ಕೊಂಡಿದ್ದಾರೆ. ಹಾಗೆ ಇದು ಬಂದುಬಿಟ್ಟು ಗೋಕುಲ ಹತ್ರ ಇರುವಂಥ ಶ್ರೀನಿವಾಸನ ದೇವಸ್ಥಾನ. ಸೊ ದೇವ್ರ ದರ್ಶನ ನಿಮಗೂ ಆಗಲಿ ಅಂದ್ಬಿಟ್ಟು ಕೆಲವು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.